ಇನ್ನು ಶಿವಮೊಗ್ಗದ ಮಂಜುನಾಥ್ ಅವರು ಕೂಡ ಉಗ್ರರ ಗುಂಡಿನೇಟಿಗೆ ಬಲಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 9 ಗಂಟೆಗೆ ಸುಮಾರಿಗೆ ಶಿವಮೊಗ್ಗಕ್ಕೆ ಮೃತದೇಹ ರವಾನೆ ಆಗುವಂತಹ ಸಾಧ್ಯತೆ ಇದೆ. ಸ್ವಯಂ ಪ್ರೇರಿತವಾಗಿ ಅರ್ಧ ದಿನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಮಧ್ಯಾಹ್ನದವರೆಗೆ ಜನರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಭಾಗಿಯಾಗ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕ ಚನ್ನಬಸಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಶಿವಮೊಗ್ಗದ ಮಂಜುನಾಥ್ ಏನಿದ್ದಾರೆ ಅವರು ಕೂಡ ಪ್ರವಾಸಕ್ಕೆ ಹೋಗಿರ್ತಾರೆ. ಅವರ ಕೊನೆ ಕ್ಷಣದ ವಿಡಿಯೋವನ್ನು ನೋಡಿದ್ರೆ ತುಂಬ ಬೇಸರ ಆಗುತ್ತೆ. ಕುಟುಂಬಸ್ಥರ ಜೊತೆ ಅವರು ಹೆಂಡತಿ ಮಕ್ಕಳ ಜೊತೆ ಹೋಗಿರ್ತಾರೆ. ಅವರದ್ದು ಇದೇ ಪರಿಸ್ಥಿತಿ. ಮಧುಸೂದನ್ ಏನಿದ್ದಾರೆ ಅವ್ರದ್ದು ಇದೇ ಪರಿಸ್ಥಿತಿ. ಹೋಗೋದು ಉಗ್ರರು, ನೀನು ಯಾವ ಧರ್ಮದವನು, ಹಿಂದೂನಾ ಮುಸ್ಲಿಮಾ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಧರ್ಮ ಮಾತ್ರ ಇಂಪಾರ್ಟೆಂಟ್ ಆಗಿರುವಂಥದ್ದು ಉಗ್ರರಿಗೆ. ಅಕಸ್ಮಾತಾಗಿ ಏನಾದರೂ ಇವರು ಮುಸಲ್ಮಾನರು ಅಂತ ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಅವರನ್ನು ಪರಿಶೀಲನೆ ಮಾಡುವಂಥದ್ದು. ಅಂದರೆ ಪ್ಯಾಂಟನ್ನು ಬಿಚ್ಚಿಸಿ ಸುನ್ನತ್ ಮಾಡಿದಾರಾ ಇಲ್ವಾ ಅಂತ ನೋಡ್ದದು. ಸುನ್ನತ್ ಆಗಿದ್ದರೆ ಮುಸ್ಲಿಂ ನೀನು ಹೋಗ್ಬಿಡು ಬದುಕ್ಬಿಡು ಅಂತ ಕಳಿಸೋದು. ಇಲ್ಲ ಅಂತಂದರೆ ತಲೆಗೆ ಗುಂಡಿಟ್ಟು ಶೂಟ್ ಮಾಡುವಂಥದ್ದು. ಇದು ನಾವು ಹೇಳ್ತಾ ಇರೋದಲ್ಲ. ಸ್ವತಃ ತಮ್ಮ ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣು ಮಕ್ಕಳು ಹೇಳ್ತಾ ಇರುವಂಥದ್ದು. ಸ್ವತಃ ಅವರೇ ತಮ್ಮವರಿಗೆ ಕರೆ ಮಾಡಿ ಕಣ್ಣೀರು ಹಾಕ್ತಾ ಈ ರೀತಿಯಾದಂತಹ ಘಟನೆ ಆಯಿತು ಅಂತ ಹೇಳಿರುವಂತಹ ಅಂಶಗಳನ್ನು ನಾವು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀವಿ. ನೋಡಿ, ಒಬ್ಬರನ್ನ ಕೊಂದು ಬೆಳೆಯುವಂತಹ ಅಥವಾ ಬೆಳೆಸುವಂತಹ ಧರ್ಮ ಯಾವುದಾದ್ರೂ ಇದೆಯಾ? ಖಂಡಿತವಾಗಲೂ ಇಲ್ಲ. ಯಾವ ಧರ್ಮವೂ ಕೂಡ ಹಿಂಸೆ ಮಾಡಿ ಅಂತ ಹೇಳಲ್ಲ. ಆದರೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಭಯೋತ್ಪಾದಕರು ದಾಳಿ ಮಾಡಿದ್ದು, ಟಾರ್ಗೆಟ್ ಮಾಡಿದ್ದು ಹಿಂದೂಗಳನ್ನು ಮಾತ್ರ. ಗಮನಿಸಬೇಕಾದಂತಹ ಸಂಗತಿ. ಸದ್ಯಕ್ಕೆ ಮಂಜುನಾಥ್ ಮೃತದೇಹ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ, ಅವರು ಗುಂಡಿಗೆ ಬಲಿಯಾಗಿದ್ದು ನಾಳೆ ಅವರ ಅಂತ್ಯಕ್ರಿಯೆ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಭಾಗಿಯಾಗ್ತಾರೆ ಅಂತ್ಯಕ್ರಿಯೆಯಲ್ಲಿ. ಸಕಲ ಒಂದು ಅವರ ಸಂಪ್ರದಾಯ ಏನಿರುತ್ತೆ ಅವೆಲ್ಲವೂ ಕೂಡ ನಡೆಯುತ್ತೆ. ಜನರ ದರ್ಶನ ಆಗುತ್ತೆ ಮಧ್ಯಾಹ್ನದವರೆಗೂ. ಬಳಿಕ ಅಂತ್ಯಕ್ರಿಯೆ ನೆರವೇರುತ್ತೆ. ಪಾರ್ಥಿವ ಶರೀರ ನಾಳೆ ಬೆಳಗ್ಗೆ ರೀಚ್ ಆಗುವಂಥ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ 1 ಗಂಟೆಗೆ ಪ್ರಹ್ಲಾದ್ ಜೋಶಿಯವರು ಫೋನ್ ಮಾಡಿದರು. ಅಲ್ಲಿ ಆಗ್ತಿರೋದು ಎಲ್ಲ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಕುಟುಂಬದವ್ರ ಜೊತೆನೂ ಕೂಡ ರಾತ್ರಿ ಮಾತಾಡಿದ್ರು. ಎಲ್ಲ ರೀತಿಯ ಸಂಗತಿಗಳನ್ನು ಹೇಳಿ ಫ್ಲೈಟಿಗೆ ಸಂಬಂಧಪಟ್ಟ ಫ್ಲೈಟಲ್ಲಿ ತರುವಂಥ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದಿದೆ. ಸಂಜೆ 6 ಗಂಟೆಗೆ ಲಿಫ್ಟ್ ಆಗ್ಬೋದು ಅಂತ ಮಾಹಿತಿ ಇರೋದು. ಇವತ್ತು ಸಂಜೆ 6 ಗಂಟೆಗೆ. ಬೆಳಗ್ಗೆ 6:15 ಸುಮಾರಿಗೆ ಇಲ್ಲಿ, ಯಾಕಂದರೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಇದೆಲ್ಲ ಇಲ್ಲದೆ ಇರೋದ್ರಿಂದ ಅದೆಲ್ಲದೂ ಅವ್ರ ಗಮನದಲ್ಲಿದೆ. ಸೊ ಹಾಗಾಗಿ ಬೆಳಗ್ಗೆ 6:15ಗೆ ರೀಚ್ ಆಗ್ಬೋದು ಶಿವಮೊಗ್ಗಕ್ಕೆ ಅಂತ ಒಂದು ಈಗಿರುವಂಥ ಶೆಡ್ಯೂಲ್ ಈಗ ಬಂದಿದೆ, ನನ್ನ ಕೈಲಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಬೆಳಗ್ಗೆ 6:15ಗೆ ಇಲ್ಲಿಗೆ ಪಾರ್ಥಿವ ಶರೀರ ಶಿವಮೊಗ್ಗ ನಗರಕ್ಕೆ ಬರುತ್ತೆ. ಪಾರ್ಥಿವ ಶರೀರ